ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಹೆಸರಲ್ಲಿ ಅಕ್ರಮವಾಗಿ ಮನೆಗಳ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪುತ್ತೂರು ಮಹಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಚಿಗುಡ್ಡೆ, ಟ್ರಸ್ಟಿ ವಿನಯ್ ಸುವರ್ಣ ಮತ್ತು ಇತರರ ಮೇಲೆ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಾದ ಬಳಿಕ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಬಳಿ ಅಕ್ರಮವಾಗಿ ಮನೆಗಳ ತೆರವು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ರಾಜೇಶ್ ಬನ್ನೂರ್ ಅವರು ದೂರು ನೀಡಿದ್ದು, ಪೊಲೀಸರಿಗೆ ನಾವು ಮನವಿ ಮಾಡಿದ್ದೇವೆ. ರಾಜೇಶ್ ಬನ್ನೂರ್ ಅವರ ಮನೆ ಧ್ವಂಸ ಮಾಡುವಾಗ ಯಾವುದೇ ಅಧಿಕಾರಿಗಳು ಇರಲಿಲ್ಲ. ಮನೆಯನ್ನ ತೆರವುಗೊಳಿಸುವ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಯವರು ಇರಲಿಲ್ಲ. ಇದು ರಾತ್ರೋರಾತ್ರಿ ಆಗಿರುವ ಘಟನೆ. ಹಾಗಾಗಿ ಇದೊಂದು ದರೋಡೆ ಪ್ರಕರಣ ಆಗಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ. 10 ರಿಂದ 20 ಮಂದಿ ಆಗಮಿಸಿ ಮನೆ ಧ್ವಂಸ ಮಾಡಿದ ಮುಸುಕುಧಾರಿಗಳನ್ನ ಬಂಧಿಸಬೇಕು. 2 ದಿನಗಳ ಒಳಗೆ ಬಂಧಿಸಬೇಕು. ಇಲ್ಲದಿದ್ದಲ್ಲಿ ಪುತ್ತೂರಿನ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಲಿದೆ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಹಲಿಂಗೇಶ್ವರ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ಏನು ನಡೆದಿದೆ, ಈಗಾಗಲೇ ರಾಜೇಶ್ ಬನ್ನೂರ್ ಅವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ. ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ. ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ. ದೇವಳದ ಆಡಳಿತ ಮಂಡಳಿಯವರು ಯಾರೂ ಇರಲಿಲ್ಲ. ಮೂರನೇದು ಪೊಲೀಸ್ ಇಲಾಖೆಯಿಂದ ಯಾರೂ ಇರಲಿಲ್ಲ. ಹಾಗೆ ರೆವೆನ್ಯೂ ಇಲಾಖೆಯಿಂದ ತಹಶೀಲ್ದಾರ್ AC ಅವರು ಇಲ್ಲದೆ, ಪೊಲೀಸ್ ಇಲಾಖೆಯಿಂದ ಯಾರೂ ಇಲ್ಲದೆ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರೂ ಇಲ್ಲದೆ ಮಾಡಿರ್ತಕ್ಕಂಥದ್ದು ದರೋಡೆ ಪ್ರಕರಣ ಆಗಿದೆ. ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಈಗ ದಾಖಲಾತಿ ಆಗಿದೆ.